ಒಂದನೇದಾಗಿ ನೀವೇ ಸರ್ಕಾರದವರು ರಚನೆ ಮಾಡಿರುವಂಥ SITಗೆ ನೀವು ಕೆಲಸ ಮಾಡಲಿಕ್ಕೆ ಬಿಡ್ರಿ. SIT ಬಂದ್ ಮಾಡ್ತೀವಿ ಅನ್ನೋದು ಮಾತಾಡ್ತಾ ಇದ್ದೀವಿ, ಇದು ತಪ್ಪು. ಎರಡನೇದಾಗಿ ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. ಸರ್ಕಾರದವರು ಮತ್ತು BJPಯವರು ಇಬ್ಬರು ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ, ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ, ಒಂದು ಫ್ಯಾಮಿಲಿ ವಿರುದ್ಧ, ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ದೇವರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಒಂದು ಧರ್ಮಸ್ಥಳ ಅನ್ನುವಂಥ ಪವಿತ್ರ ಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ. DK ಶಿವಕುಮಾರ್ ಆಗಲಿ, ಲಕ್ಷ್ಮಿ ಆಗಲಿ, BJPಯ ಅಶೋಕ್ ಆಗಲಿ, BJPಯ ಸಮಸ್ತ ಜನರಿಗಾಗಲಿ ನಾನು ಒಂದೇ ಸವಾಲು ಮಾಡ್ತೀವಿ. ಇಲ್ಲಿವರೆಗೆ ನಡೆದಂಥ ಹೋರಾಟಗಳಲ್ಲಿ ಯಾರಾದರೂ ಒಬ್ಬರಾದರೂ ದೇವಸ್ಥಾನದ ವಿರುದ್ಧ ಮಾತಾಡಿದ್ದಾರೆ, ಧರ್ಮದ ವಿರುದ್ಧ ಮಾತಾಡಿದ್ದಾರೆ, ಮಂಜುನಾಥ ಅಂತ ಈ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಮಾತಾಡಿದ್ದಾರೆ? ವೈಯಕ್ತಿಕವಾಗಿ ನೋ, ಒಬ್ಬರು ಮಾತಾಡಿಲ್ಲ. ನೀವ್ಯಾಕೆ ಮಾತಾಡ್ತಾ ಇದ್ದೀರಿ? ಕುಂಬಳಕಾಯಿ ಕಳ್ಳ ಅಂದರೆ ಹೇಗೆ ನೋಡ್ಕೊಂಡು ಯಾಕೆ ನೋಡ್ಕೋತಾ ಇದ್ದೀರಿ? ನಿಮ್ಮದೇನು ಇದರಲ್ಲಿ ಇಂಟ್ರೆಸ್ಟು? ಯಾಕೆ ಡೈವರ್ಟ್ ಮಾಡ್ತಾ ಇದ್ದೀರಿ? ಧರ್ಮಸ್ಥಳ ಅನ್ನೋದು ಒಂದು ದೇವಸ್ಥಾನ ಅಲ್ಲ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದ ವಿರುದ್ಧ ಯಾರೂ ಮಾತಾಡಿಲ್ಲ. ಧರ್ಮಸ್ಥಳ ಅನ್ನೋದು ಒಂದು ಊರು, ಕಂದಾಯದ ಗ್ರಾಮ, ಅಲ್ಲಿ ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಜನ ಇದ್ದಾರೆ, ಎಲ್ಲ ಸಮುದಾಯದ ಜನ ಇದ್ದಾರೆ. ಅಲ್ಲಿ ಜನರಿಗೆ ಅನ್ಯಾಯ ಆಗಿದೆ. 1986ನೇ ಇಸ್ವಿಯಲ್ಲಿ ಪದ್ಮಲತಾಳ ಜೀವ ತೆಗೆದರು. 17 ವರ್ಷದ ಮಗಳು, CPIM ಪಾರ್ಟಿಯ ಶಾಖಾ ಕಾರ್ಯದರ್ಶಿಯ ಮಗಳು. ಅವಳನ್ನು ದೇವಾನಂದ ಚುನಾವಣೆಗೆ ನಿಂತಿದ್ದಕ್ಕಾಗಿಯೇ ವಾಪಸ್ ತಗೊಂಡು ಧಮಕಿ ಹಾಕಿದ್ರು, ವಾಪಸ್ ತೊಗೊಳ್ಳಿಲ್ಲ. ಮಗಳನ್ನು ಕರ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ರು. ಅವಳನ್ನು ಕರ್ಕೊಂಡು ಹೋದ ಕಾರಲ್ಲಿ ಸುಳ್ಳು ಹೇಳಿ ಕರ್ಕೊಂಡು ಹೋದರು. ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ. ಆ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗಡೆ ಇದ್ದರು. ನನ್ನ ಮಗಳನ್ನು ಕರ್ಕೊಂಡು ಹೋದ ಕಾರಲ್ಲಿ ಅಂತ ಅವತ್ತು ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಸ್ಟೇಷನ್ನು ತನಿಖೆ ಮಾಡಲಿಲ್ಲ, ತಪ್ಪಿತಸ್ಥರು ಹಿಡಿಲಿಲ್ಲ. 58 ದಿವಸ ತರುವಾಯ ಅಲ್ಲಿ ನಮ್ಮ ಮಗಳು ಪದ್ಮಲತಾದ ಹೆಣ ನೇತ್ರಾವತಿ ನದಿಯಲ್ಲಿ ಹರಿತು. ಅತ್ಯಾಚಾರ ಮಾಡಿ ಪೀಸ್ ಮಾಡಿ ಹಾಕಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪದ್ಮಲತಾ ಮೇಲೆ ಅತ್ಯಾಚಾರ ಆಗಿದ್ದನ್ನು ಪೀಸ್ ಮಾಡಿ ಹಾಕಿದ್ದನ್ನು ಗೊತ್ತಾಗಲ್ಲ, ಅರ್ಥ ಆಗಲ್ಲ ಕಟುಕ ಹೃದಯದ ಲಕ್ಷ್ಮೀ ಹೆಬ್ಬಾಳ್ಕರ್. ದೆನ್ CPIM ಪಾರ್ಟಿ ಕಮ್ಯುನಿಸ್ಟರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಯಾವತ್ತೂ ಬಳಸಿದ್ರು. ಕಮ್ಯುನಿಸ್ಟ್ ನಾವು ನಮ್ಮ ಮಗಳನ್ನು ಕಳ್ಕೊಂಡಲ್ಲಿ ಹೋರಾಟ ಮಾಡ್ತೀವಿ. ಚುನಾವಣೆ ಸ್ಪರ್ಧೆ ಮಾಡೋದು ಅಂದರೆ ಹೋರಾಟ ಅಲ್ಲ, ಹೋರಾಟ ಹೌದಲ್ಲ, ಒಂದು ಡೆಮೋಕ್ರಸಿಯನ್ನು ಉಳಿಸೋದು ಹೋರಾಟ. ಪಾಳೆಗಾರರ ಪಟ್ಟಭದ್ರರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇವಾನಂದ ಕಾಮ್ರೇಡು ವಾಪಸ್ ತೊಗೊಂಡು ಹೇಡಿಗಳಂಗೆ ಮನೆಗೆ ಕೂಡ್ಬೋದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಮಗಳು ಇವರು ಚುನಾವಣೆ ಸ್ಪರ್ಧೆ ಮಾಡಿದ್ರು, ಅತ್ಯಂತ ಕಮ್ಮಿ ಓಟಲ್ಲಿ ಸೋತರು. ಪಟ್ಟಭದ್ರರ ವಿರುದ್ಧ ಅವರು ಸ್ಪರ್ಧೆ ಮಾಡಿದ್ರು ಮತ್ತು ಅವ್ರ ಮಗಳನ್ನು ಕಳ್ಕೊಂಡ್ರು. ಅವ್ರು ಹೇಳಿದ್ರು, ತ್ಯಾಗ ಇಲ್ಲದೇನೆ ಪ್ರಜಾಪ್ರಭುತ್ವ ಬರಲ್ಲ, ನನ್ನ ಮಗಳನ್ನು ಬಲಿದಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಇವತ್ತು ಕಮ್ಯುನಿಸ್ಟರು ನ್ಯಾಯಕ್ಕಾಗಿ ಇವತ್ತಿಗೂ ಮುಂದುಗಡೆ ಇದ್ದೀವಿ, ಹಿಂದುಗಡೆ ಇಲ್ಲ. ಪದ್ಮಲತಾನಿಂದ ಹಿಡ್ಕೊಂಡು ಸೌಜನ್ಯವರೆಗೂ ನೂರಾರು ಅತ್ಯಾಚಾರಗಳು, ಕೊಲೆಗಳಾಗಿದ್ದಾವೆ. ವೇದವಲ್ಲಿ ಇರ್ಬೋದು, ಯಮುನಾ ಇರ್ಬೋದು, ನಾರಾಯಣ ಇರ್ಬೋದು, BM ರಶೀದ್ ಅನ್ನುವಂಥ ಒಬ್ಬ ಪತ್ರಕರ್ತನ ಆತ್ಮಹತ್ಯೆ ಪ್ರಕರಣ ಇರ್ಬೋದು, ಸುಮಾರು ಒಂದೆರಡಲ್ಲ ತೆಗೆದಷ್ಟು ನಿಮಗೆ ಸಿಕ್ಬಿಡ್ತವೆ. ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಎರಡನೇದಾಗಿ ಅಲ್ಲಿ ಭೂಮಿ ಹಗರಣದ ನಾವು ಇವತ್ತು ಸರ್ಕಾರ ಕೇಳೋದೇನೆಂದ್ರೆ, ಜನರನ್ನು ದಿಕ್ತಪ್ಪಿಸಬೇಡ್ರಿ. ಮತ್ತು BJPದವರು 500 ಕಾರುಗಳು ತಗೊಂಡು ಹೋಗಿದ್ದಾರೆ. ಇವರು ಸರ್ಕಾರಕ್ಕೆ ಇವೊಂದೆಲ್ಲ ನಾಳೆ ಬರ್ತೀವಿ ಕನಸಿಟ್ಕೊಂಡವರು. ಕಾಂಗ್ರೆಸ್ನವ್ರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಂದಾಗಿ ಧಮಕಿ ಹಾಕ್ತಾ ಇದ್ದಾರೆ, ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಇವರಿಬ್ಬರು ಒಂದಾಗಿ ಏನು ಭಯೋತ್ಪಾದನೆ? ಒಂದನೇದಾಗಿ SITಗೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಲಿಕ್ಕೆ ಧಮಕಿ ಹಾಕಿ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ. ಎರಡನೇದಾಗಿ ನ್ಯಾಯ ಕೇಳಿ ಜನ ಏನು ಕಂಪ್ಲೇಂಟ್ ಕೊಡಲಿ ಬರ್ತಾ ಇದ್ದಾರೆ, ಅವ್ರುಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ, ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಸರ್ಕಾರ ಜನರ ಓಟ್ ತೊಗೊಂಡು, ಜನರ ಟ್ಯಾಕ್ಸಿನ ಹಣ ತೊಗೊಂಡು ಯಾರ ಪರ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಆಶ್ವಾಸನೆ ಕೊಡ್ತೀವಿ, ಜನರಿಗೆ ಕೊಡಲ್ಲ ಅನ್ನೋ ರೀತಿ ಇವ್ರು ನೇರವಾಗಿ ಮಾತಾಡ್ತಾ ಇದ್ದಾರೆ. BJPಯವರಂತೂ ನೇರವಾಗಿ ಹೋಗಿ ಅವರು ಕೂತು ಕಾಲು ಬಿದ್ದು ಬಂದರು. ಅಂದರೆ ಅರ್ಥ ಏನು? ನ್ಯಾಯದ ಸಲುವಾಗಿ ಎಂಥ ಪಟ್ಟಭದ್ರರು ಇದ್ದರೂ ಅವ್ರ ವಿರುದ್ಧ ನೀವು ಹೋರಾಟ ಮಾಡಿ, ನಾವು ಇದ್ದೀವಿ ಸರ್ಕಾರ ಅಂತ ಹೇಳೋದನ್ನು ಬಿಟ್ಟು ಇವತ್ತು ಜನರಿಗೂ, ಸಾಮಾನ್ಯ ಜನರಿಗೂ ಅನ್ಯಾಯ ಮಾಡಿ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣ ಕೈ ಬಿಡಬೇಕು. DK ಆ್ಯಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಸ್ಥಾನದ ಮೇಲೆ ಇರಬಾರ್ದು ಅಂತ ಆಗ್ರಹ ಮಾಡ್ತೀವಿ. ದೆನ್ ಎರಡನೇ SIT ಮಾಡಿ ಅಂತ ಕೇಳ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಭೂ ಹಗರಣಗಳಿದ್ದಾವೆ, ಜಮೀನುಗಳನ್ನು ಕಸ್ಕೊಂಡಿದ್ದಾರೆ, ಜಮೀನಿಗಾಗಿ ಕೊಲೆಗಳು ಮಾಡಿದ್ದಾರೆ, ಭಾಳ ದೊಡ್ಡ ಪ್ರಕರಣಗಳಿದ್ದಾವೆ. ಇದು ಒಂದು ಅಂಶ. ಈ ಎಲ್ಲ ಅತ್ಯಾಚಾರ 1986ರಿಂದ ಇಲ್ಲಿವರೆಗೆ ನಡೆದಂಥ ಅತ್ಯಾಚಾರ, ಕೊಲೆ ಇವೆಲ್ಲವನ್ನು ಮತ್ತು ಭೂ ಹಗರಣಗಳನ್ನು ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಏನಿದೆಯಲ್ಲ, ಇದ್ರ ಮೂಲಕ ಜನರಿಗೆ ಏನು ಸಾಲ ಕೊಡ್ತಾ ಇದ್ದಾರೆ, ಇದರಲ್ಲಿ ದೊಡ್ಡ ಕಾಂಡಗಳಿದ್ದಾವೆ. ಹೆಚ್ಚಿನ ಬಡ್ಡಿಯನ್ನು ವಸೂಲು ಮಾಡ್ತಾರೆ ಮತ್ತು ಹರಾಸ್ಮೆಂಟ್ಗಳಿದ್ದಾವೆ. ಇವರು RBIದಿಂದ ಕಮ್ಮಿ ಬಡ್ಡಿಗೆ ಹಣ ತೊಗೊಂಡು ಹೆಚ್ಚಿನ ಬಡ್ಡಿಯಲ್ಲಿ ಜನರಿಗೆ ಹಣ ಕೊಡ್ತಾರೆ. ಇದೆಲ್ಲವೂ ಸಹಿತ ಭಾಳ ದೊಡ್ಡ ಜನರಿಗೆ ಮಾಡುವಂಥ ದ್ರೋಹ. ಇದರಲ್ಲಿ ಯಾರ್ಯಾರ್ದು ಇನ್ವೆಸ್ಟ್ಮೆಂಟ್ ಅದ, ಸಿಟ್ಟು ಬಂತಲ್ಲ DK ಅವರಿಗೆಲ್ಲ. ಯಾಕೆ ಸಿಟ್ಟು ಬಂತು ನಮ್ಗೆ ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಯಾಕೆ ಮುಟ್ಕೊಂಡು ನೋಡಿದ್ರಿ? ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದೀರಿ? ಹಾಗಿದ್ರೆ ಇದರಲ್ಲಿ ಜನರಿಗೆ ಮೋಸ ಮಾಡಲಿಕ್ಕಾಗಿ ಈ 3 ಪ್ರಕರಣಗಳನ್ನು ಇಟ್ಕೊಂಡು ಎರಡನೇ SITಯನ್ನು ಮಾಡಬೇಕು ಅಂತ ನಾವು ಆಗ್ರಹ. ಅನಾಮಿಕ ವ್ಯಕ್ತಿ ತೋರಿಸಿದ 15 ಜಾಗ ಅಡ್ಡದಲ್ಲಿ ಯಾವುದೇ ಶವ ಪತ್ತೆ ಆಗಿದೆ. ಆ್ಯಕ್ಚುಲಿ ಈ ಅನಾಮಿಕ
ಬಂದು ನಾನು ಇಷ್ಟೊಂದು ಹೆಣಗಳು ಹೂತಿದ್ದೀನಿ, ನಾನು ಅದಕ್ಕೆ ನಂಗೆ ನಿದ್ದೆ ಬರ್ತಾ ಇಲ್ಲ, ಇದರ ತನಿಖೆ ಆಗಬೇಕು, ನಾನು ಜಾಗ ತೋರಿಸ್ತೀನಿ ಅಂಥೇಳಿ ಬಂದು ಅವರ ಸಲುವಾಗಿ SIT ಮಾಡಿದ್ದೆ. ಆ್ಯಕ್ಚುಲಿ ಇವರೆಲ್ಲ ಯಾರೋ ಎಡಪಂಥೀಯರ ಮಾತು ಕೇಳಿದ್ರು, ಅವ್ರದ್ದು ಇವ್ರದ್ದು ಅಂತ ಏನೇನೋ ಮಾತಾಡ್ತಾ ಇದ್ದಲ್ಲ. ನಾವು 86ರಿಂದ ಹೋರಾಟ ಮಾಡ್ತಾ ಇದ್ದೀವಿ, ಮಾಡಿದ್ರೆ ಇವರು. ಆದರೆ ಇವತ್ತವರು SITಯನ್ನು ಮಾಡಿದ್ದಾರೆ, ನಾವು ಸ್ವಾಗತ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಮತ್ತು ಅನಾಮಿಕ ನಾನಿಷ್ಟು ಹೆಣಗಳು ಹೂತಿದ್ದೀನಿ ಅಂತೇಳಿ ಅತ್ಯಂತ ಧೈರ್ಯದಿಂದ ಹೇಳುವಂಥ ಸಂದರ್ಭದಲ್ಲಿ ಆತ ಒಂದು ಅಗಸಿ ನೋಡುವ ಸಂದರ್ಭದಲ್ಲಿ SIT ಒಂದು ವರದಿಯನ್ನು ಕೊಡಬೇಕು. ವರದಿ ಬರೋಕ್ಕೂ ಮೊದಲು ಸರ್ಕಾರ ಮಾತಾಡೋದು, ವರದಿ ಬರೋಕ್ಕೂ ಮೊದಲು ಯಾರ್ಯಾರು ಏನೋ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದು, ಇದು ಸೂಕ್ತವಾಗಲ್ಲ ಅಂತ ನಮ್ಮದು ಬಲವಾದ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ಇರೋದು ಮಾಧ್ಯಮಗಳ ಮೂಲಕವೇ ನಾವು ನೋಡಿರೋದು, ನಮಗೂ ಗೊತ್ತಿಲ್ಲ ಅದೆಲ್ಲ ಪೂರ್ತಿ. ಕೆಲವು ವರ್ಷಗಳಿಂದ ಎಕರೆಗಟ್ಟಲೆ ಜಾಗದಲ್ಲಿ ಹೊಸ ಮಣ್ಣು ಹಾಕಿಬಿಟ್ಟಾರ, ಎಷ್ಟೋ ಅಡಿಗಳವರೆಗೂ ಇಡೀ ಭೂಮಿಯನ್ನೇ ಅಗಿಸ್ಬಿಟ್ಟು ಇಂಥವೆಲ್ಲ ಇದಾವಲ್ಲಿ. ನಾನು ಹೇಳೋದೇನಂದ್ರೆ ಅತ್ಯಾಚಾರ ದೌರ್ಜನ್ಯ ನಡೆಸೋ ಕೈಗಳು ಬಲಾಢ್ಯ ಇದಾವ, ಭೂಮಿಯನ್ನೇ ಉಲ್ಟಾ ಪಲ್ಟ ಮಾಡುವಂಥ ಬಲಾಢ್ಯಗಳಿದ್ದಾವೆ. ಆದರೆ ಹೃದಯದಲ್ಲಿ ಕರುಣೆ, ಮಮತೆ, ಪ್ರೀತಿ, ಸೌಹಾರ್ದತೆಯನ್ನು ಇಟ್ಕೊಂಡವರಿಗೆ ಯಾವ ಭಯವೂ ಇರೋದಿಲ್ಲ. ಅವರುಗಳು ಬಂದು ಹೇಳಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಅವರಿಗೆ ಆ ತನಿಖೆಯನ್ನು ನಡೆಸಬೇಕು, ನಿಷ್ಪಕ್ಷಪಾತವಾದ ವರದಿ ಬರಬೇಕು, ನ್ಯಾಯ ಸಿಗಬೇಕು. SIT ಸರ್ಕಾರ ಹೇಳಿದ ಕೆಲಸ ಮಾಡ್ತಾ ಇದೆ ಅಂದ್ರೆ ಉನ್ನತ ತನಿಖೆ ಮತ್ತೆ ಕೊಡ್ಬೋದಲ್ಲ ಮೇಡಮ್? ಖಂಡಿತ ಕೊಡ್ಬೋದು. ಒಂದು ವೇಳೆ ಈ SIT ಇದು DKC ಇವರೇ ಧಮಕಿ ಹಾಕಿದ ಮೇಲೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇದು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಜೆಗಳಾದ ನಾವು ದೊಡ್ಡವರು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾದ ನೀವು ನಾವು ದೊಡ್ಡವರು, ಮತ್ತು ಮಾಧ್ಯಮ ಒಂದು ಬಲವಾದ 4ನೇ ಅಂಗ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ಬೋದು, ನಾವು ಕೋರ್ಟಿನ ಸುಪರ್ದಿಯಲ್ಲಿನೇ, ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿಯೇ ತನಿಖೆ ನಡೀಬೇಕು ಅಂತ ಖಂಡಿತ ಆಗ್ರಹ ಮಾಡ್ಬೋದು ಜನತೆ ಎಲ್ಲವೂ. ಆದರೆ ನಾವು ನಿರೀಕ್ಷೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮ್ಮ ಸರ್ಕಾರದವರು ಅಂತ ಮಾತಾಡ್ತಿದ್ದಾರೆ, ಫಸ್ಟ್ ಅವರನ್ನು ಜಾಗದಿಂದ ಕಿತ್ತಾಕಿ. ಮತ್ತು ಅಲ್ಲಿ ಅನೇಕ ವರ್ಷದಿಂದ ನಡೀತಾ ಇರುವಂಥ ಕರ್ಮಕಾಂಡಗಳು, ಬೆಚ್ಚಿ ಬೀಳುವಂಥ ಕರ್ಮಕಾಂಡಗಳು, ವೈಯಕ್ತಿಕವಾಗಿ ನಾನಲ್ಲಿ ತಿಂಗಳುಗಟ್ಟಲೆ ಉಳಿದಿದ್ದೀನಿ. ಆ ಸೌಜನ್ಯ ಪ್ರಕರಣ ಆದಾಗ ಹಳ್ಳಿಗಳಿಗೆ ಓಡಾಡಿದ್ದೀನಿ, ನೂರಾರು ಜನರಿಗೆ ನಾನು ಮಾತಾಡಿದ್ದೀನಿ. ಆ ಎಲ್ಲ ಜನರಿಗೆ ನ್ಯಾಯ ಸಿಗಬೇಕು. ಜನರು ಯಾರು ಕೋರ್ಟಿಗೆ ಹೋಗಿಲ್ಲ, ಜನ ಕೋರ್ಟಿಗೆ ಹೋಗಿದ್ದಾರೆ, ಜನ ಈಗಲೂ SIT ಬರ್ತಾ ಇದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ SIT ಈಗ ಒಂದು ಇಂಡಿಪೆಂಡೆಂಟ್ ಪೊಲೀಸ್ ಠಾಣೆ ರೀತಿಯಲ್ಲಿ ಕೆಲಸ ಮಾಡೋ ಹಕ್ಕು ಕೊಟ್ಟಾರ, ದೂರುಗಳು ತಗೊಳ್ಳೋದನ್ನು, ತನಿಖೆ ಮಾಡೋದನ್ನು, ಇವೆಲ್ಲ ಹಕ್ಕುಗಳನ್ನು ಕೊಟ್ಟಾರ. ಅದಕ್ಕೆ ನಾವು ಹೇಳೋದೇನೆಂದ್ರೆ DKC ಅವ್ರು ಯಾಕೆ ಬೆಚ್ಚ ಬಿದ್ದೀರಿ, SIT ತನಿಖೆ ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಡ್ರಿ ಅಂತ ಹೇಳ್ತಿದ್ದೀವಿ. ನ್ಯಾಯ ಈಗಲೂ ಸಿಕ್ಕಿಲ್ಲ ಅಂತ ಅನಿಸ್ಬಿಟ್ಟಿದ್ರ ಈಗಲೂ ನಮ್ಮ ಹೋರಾಟಗಳನ್ನು ಜನತೆ ಖಂಡಿತ ಮುಂದುವರಿಸ್ತಾರೆ, ಹೋರಾಟ ನಿಲ್ಲೋದಿಲ್ಲ.